ಏನ್ರಿ ಇದು? ನನ್ನ ಗಂಡನ ಅಲ್ಲಿ ಹೊರಗೆ ಹಾಡಕತ್ತಿರೋದು. ಏ ದೆವ್ವ, ಒಳಗೆ ಕರ್ಕೊಂಬಂದೆ. ತಡಿ ನೋಡೋಟ್. ಯಾಕ್ರಿ? ಯಾಕೆ ಹಿಂಗೆ ಗುಮ್ಮಕ್ಲೆ ಬಿಚ್ಚಿರಕತ್ತೀರಿ? ಅಯ್ಯ 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 ಬದ್ಮಾಸ್ ಸುಳಿ ಮಗನ ಮತ್ತ ಹೋಗಿ ನನ್ನ ಹೆಂಡತಿ ತಡಿ ಮೇಲೆ ಬಿದ್ಕೋತೀಯ. ನಾನು ನಿನ್ನ ಮಾಡ್ತೀನಿ ನಿನ್ನ. ಅಯ್ಯೋ ಯಾರೋ ಕುತ್ತಿಗೆ ಹಚ್ಚಕತ್ತಾರ. ಮತ್ತೆ ಯಾರ ಕುತ್ತಿಗೆ ಹಚ್ಚಕತ್ತಾರ? ಯಾರಿದ್ದಾರೆ? ಇನ್ಯಾರು? ನಿನ್ನ ಗಂಡನೇ. ಅರೆ ಅರೆ ಎಲ್ಲಾದರೆ ಬಿಟ್ಬಿಡ್ರಿ ಅವ್ರನ್ನ, ಪಾಪ ಬಿಟ್ಬಿಡ್ರಿ ಅವ್ರಿಗೆ. ನಮ್ಮ ಬೇಡ್ರಿ, ನಿಮ್ಮ ಕೈ ಮುಗಿತೇನೆ, ಬಿಟ್ಬಿಡ್ರಿ. ಇವಾಗ ಸರಿಯಾದ ಟೈಮ್. ಎದಕ್ಕೊಂದಿರಿ ಅಂತಂದು ಕೇಳ. ಅಲ್ಲ ನೀನೇ ಹೇಳ್ದಲ್ಲ ನಾ ಮಾತಾಡೋದ ಕೇಳಂಗಿಲ್ಲ ಅಂತೇಳಿ, ಮತ್ತೆ ಹೆಂಗ್ ಹೇಳೋದ? ಒಂದು ಕೆಲಸ ಮಾಡು, ನಿನ್ನ ಮಗ ಬಂದಲ್ಲ, ನಿನ್ನ ಮಗನ ಮೈಯಾಗ ಹೊಕ್ಕೊಂಬಿಡ. ನಿನ್ನ ಮಗನ ಮೈಯಾಗ ಹೊಕ್ಕೊಂಡು ಏನ್ ಬೇಕೆಲ್ಲ ಮಾತಾಡ್ಬಿಡ. ಹೌದು, ಇಲ್ಲದ ನನ್ನ ಮಗ ಎಲ್ಲಿ ಹಾಳಾದವ್ರು ತಾವಾದ ರೂಮ್ನ ಬೆಚ್ಚ ಮಕ್ಕೊಂಡ್ರ ನನ್ನ ಮಗನ ಎಲ್ಲಿ ಹೊರಗೆ ಮಲಗಿಸ ಹೋಯ್ನ ನೋಡಿ ಬರ್ತೀನಿ ತಡಿ. ನೋಡಿ ಅತ್ ಮೈಯ ಹೊಕ್ಕೊಂಡ ಬಂದು ಮಾತಾಡ್ತೀನಿ ತಡಿ ಇವರಿಗೆ. ಹುಷಪ್ಪ ಹೋತ ಈಗ ಮತ್ತೆ ಈಗ ಇಜ್ಜಕತ್ತಿಲ್ಲ ಕುತ್ಕಿನ. ನೀನು ರೀ ಬಿಡ್ರಿ ಅಂದಿಲ್ಲ, ಪಾಪ ನಿನ್ನ ಗಂಡಗ ಕನ್ಕರ್ ಬಂತ ಏನ ಬಿಟ್ಟಿಲ್ಲ ಏ ಹೆಮ್ಮಾರಿ, ಬಿಟ್ಟಿಲ್ಲ ನಿನ್ನ. ನನ್ನ ಮಗ ಯಾಕೆ ಹಿಂಗೆ ಮಾತಾಡಕತ್ತಾನ? ಮಗನ ಹಿಂಗ್ಯಾಕೆ ಮಾತಾಡಕತ್ತಿ? ಅಲೋ ಮಕ್ಕೊಂಡತ್ ನೀನ್ ಯಾಕೆ ಇಲ್ಲಿ ಎದ್ ಬಂದಿ ಕೊನೆಗ? ಏನ್ ಹಿಂಗ್ಯಾಕೆ ಮಾತಾಡಕತ್ತಿ ನೀನ? ಸರಿಯಾಗಿ ಮಾತಾಡಕತ್ತೀನಿ. ನಿನ್ನ ಮತ್ತೆ ನಿನ್ನ ಎದಿಮೆ ಕಾಲಿಟ್ಟು ತೋತಾತು ಅಂದ್ರೆ ಹೋಗಿ ಸುಡುಗಾಡಿ ಎದಾತಿ ಮ್ಯಾಕ. ನಿನ್ನ ಬಿಡ್ತಂತ ತಿಳ್ಕೊಂಡಿ ನಿನ್ನ ಮುಗ್ಸಕ್ ಬಂದಿನ ಮಗನ ನಿನ್ನ. ಅಪ್ಪಿ ಹಿಂಗ್ಯಾಕೆ ಮಾತಾಡಕತ್ತಿ ನೀನ? ಅಪ್ಪಿನ ಮಳ್ಳಿ ಮಂಚಕ್ಕೆ ಇಟ್ಟಂದ್ರ ಮೂರು ಮತ್ತೊಂದು ಅಂತಂದಿದ್ರಂತ. ಹಂಗ ನಾನು ಇರೋವರೆಗೂ ಚಂದಾಗಿದ್ದು ನನ್ನ ಕುಟ್ಟಾಗ ಈಗ ನಾ ಇಲ್ಲೋ ಕಾಲಕ್ಕೆ ಏಟು ಒಯ್ಯಾರ ಏಟ್ ಸಿಂಗಾರ ಎಲ್ಲ ಮಾಡ್ಕೊಂಡಿದ್ದೀನಿ. ಕುಟ್ಟಾಗ ಚಕ್ಕಂದನ ಅಂದ್ರೆ ಏನ ಸುಪ್ನಾತಿ ಅಂದ್ರೆ ಏನ? ನಿನ್ ಗಂಡ ನನ್ನ ಮಗನ ಯಾಕೆ ಬಂದೀನಿ? ನಿನ್ ಗಂಡ ನಿನಗ್ ಮಾಡ್ತೀನಿ ನಿನ್ನ. ನೋಡ ಗಣೇಶಣ್ಣ ನೀನ್ ಹಿಂದಡಿ ಕೊತ್ತ ನೀನ್ ಸೆರಗ್ನೆ ಮುಚ್ಕೊಂತ ನೋವನ. ಅಲ್ಲ ಎಷ್ಟಿದ್ದಿ ನೀನು ಬಾಬಾ ನಾನೇನ ನನ್ನ ಹೆಂಡತಿ ನಾ ಸತ್ತದಕ್ಕ ಫೀಲಿಂಗ್ ಮಾಡ್ಕೊಂಡು ಹೊಟ್ಟೆಬೇನೆ ಹಚ್ಕೊಂಡು ಸೋರಿ ಕೈಯಾಗಿ ಕೂಳು ನೀರು ಎಲ್ಲ ಬಿಟ್ಟು ಅಂಟ್ಕೊಂಡು ಎಲ್ಲಿಗೆ ಹಂದ್ರ ಆಗ್ಬಿಟ್ಟಿರ್ತಲ್ಲ ನನ್ನ ಹೆಂಡತಿ ನನ್ನ ನೋಡಕ್ಕಾಗಲ್ಲ ಕಣ್ಣಿಲಿ. ಅಪ್ಪ ನನ್ನ ಹೆಂಡತಿಗೆ ಎಂಟ ಅಣ್ಣೆ ಆಗ್ಬಿಡ್ತು. ನಾನು ಇಲ್ದದಕ್ಕೆ ನನ್ನ ಹೆಂಡತಿನ ಯಾರು ನೋಡ್ಕೋತಾರ? ನನ್ನ ಹೆಂಡತಿಗೆ ಹಿಂಗಾತು ಹಂಗಾತು ಅಂತ ಕನಸ್ಕೊಂಡು ನೊಂದು ಬೆಂದು ನಾನು ಇಲ್ಲಿ ಓಡಿ ಬಂದ್ರ ನೀನೇ ಇತನ ಕೂತಾಗ ಏನು ಯಾರ ಏನ್ ಚಂದ ಟೊಮೆಟನ್ ಅದಂಗಾಗಿಲ್ಲಲ್ಲಿ. ಮತ್ತೆ ನಿನ್ನ ಸತ್ ಮೇಲೆ ಸೋರಿಕ ಏನಾಗಿಲ್ಲ, ಟೊಮೆಟನ್ ಅದಂಗಾಗಿದೆ. ಇತನ ಕೂಟಾಗ ಹಸಿಮೆ ಬಿಟ್ಟು ಚೊಕ್ಕೊಂದನ ನಿನ್ನ ಕೊಂದ ಬಿಡ್ತೀನಿ ನಿನ್ನ. ನಾನು ಕೊಟ್ಟಾಗ ಹಾಕೊಂಡಿದ್ದೀನಿ ಬಾರ್ಲಿ, ನೀನು ಇಲ್ಲಿ ಇರಕ ಹೋಗ್ಬೇಡ, ಬಾ ನನ್ನ ಜೊತೆಗೆ ಹೋಗ್ರಿ. ಅಲ್ಲೇ ನಾನು ನೀನು ಮತ್ತೆ ವಾಪಸ್ ಗಂಡ ಹೆಂಡತಿ ಇರೋಣ ಅಂತ ಬಾ. ನನ್ನ ಒಯ್ಬೇಡ್ರಿ, ನಾನು ಕರ್ಕೊಂಡು ಹೋಗ್ಬೇಡ್ರಿ. ನನ್ನ ಜೀವನದ ಜಗ್ಗಿ ಆಸೆ ಐತಿ. ನೀವು ಸತ್ತಿರಲ್ಲ, ನೀವು ಹೊರ ನೆಂಪಾಡಿ ನೀವು ನನ್ನೇ ಕರ್ಕೊಂಡೋಗ್ತೀರಿ. ನನಗಿನ್ನ ಬದುಕಬೇಕು, ನಾನು ಇನ್ನ ಮಗನ ಮದುವೆ ಮಾಡಬೇಕು, ಸಸಿ ಬರಬೇಕು, ಮೊಮ್ಮಕ್ಕಳು ನಡೆಸ್ಬೇಕು. ನನಗಿನ್ನ 100 ಆಸೆ ಇದ್ದವು. ನಾನು ಜೀವನದಾಗ ಚಂದಿಗಿರ್ಬೇಕಂತ ಅನ್ಕೊಂಡಿನಿ. ನನ್ನ ಮುರ್ಕೊಂಡು ಹೋಗ್ಬಿಡ್ರಿ, ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಕಾಲ್ಬೋತೀನಿ. ನನ್ನೇನು ಮಾಡ್ಬಿಡ್ರಿ, ನೀವು ಏನು ಮಾಡ್ಬಿಡ್ರಿ. ಏನು ಮಾಡ್ಬಿಡ್ದ ನೀನು? ಏನೋ ಮಾಡ್ಬಾರ್ದಂತನ ಬಂದಿದ್ದೆ ನಾನು. ನೀನ್ ಯಾವಾಗ ಇತನ ಜೊತೆಗೆ ಹಿಂಗದಿ? ನೀನು ನನ್ನ ಮಗನ ಕಡೆಗಾಣಿಸಿ ಇದನ್ ಕೊಟ್ಟಾಗದ ಯಾ ನೀನು? ನನ್ನ ಮಗನ ಲಕ್ಷ್ಯ ಇಲ್ಲ ನಿನಗ? ನಂದಂತೂ ಒಂದು ಚೂರಿ ಇಲ್ಲ. ಕಣ್ಣು ಮುಂದೆ ನನ್ನ ಮಗನ ಒಂದು ಚೂರಿ ಇಲ್ಲ. ನೀನು ಹಿಂಗದಿಯಲ್ಲ, ನೀನು ಹೆಂಗ್ ಬಿಟ್ಟೆ ನಿನ್ನ ಮಾತ್ರ ಬಿಡಂಗಿಲ್ಲ. ಇರ್ಲಿ, ನನ್ನ ಮಗ ಒಬ್ಬತ್ತ ಇಲ್ಲ ಎಲ್ಲ ಆಸ್ತಿ ಜಗ್ಗಿ ಮಾಡಿಟ್ಟಿನ ಹೆಂಗು ಅದನ್ನ ಉಂಡು ತಿಂದು ಆರಾಮ್ ಇರ್ತಾನೆ ನನ್ನ ಮಗ. ನೀನು ಮಾತ್ರ ಬಿಡಂಗಿಲ್ಲ, ಬಿಡಂಗಿಲ್ಲ. ಏ ದವ್ವ, ಬರೀ ಹೊಳ ಬಳ ಅದನ್ನ ಮಾತಾಡ್ತೀಯಲ್ಲ. ನಿನ್ ಕೊಂದದ್ದು ಯಾರು ಕೇಳು? ಹ್ಞೂ ತಡಿ ಒಟ್ಟು ಪುರ್ಸೊತ್ತಿಗೆ ಮಾಡು. ಯಾರದರಲ್ಲಿ ಯಾರಿಗೆ ಎಷ್ಟು ಮಂದಿ ದೆವ್ವಗಳದಾವ ಈಗಿನ ಈ ಕೋಣೆಗ? ಆಕಿ ನನ್ನ ಗರ್ಲ್ಫ್ರೆಂಡ್. ಏನ ದೆವ್ವಕ ಗರ್ಲ್ಫ್ರೆಂಡ? ಯಾಕ ಗರ್ಲ್ಫ್ರೆಂಡ್ ಇರ್ಬಾರ್ದೇನ ನನಗ? ನಾನು ಆಕಿ ಹೊಸ್ತಾಗಿ ಫ್ರೆಂಡ್ಶಿಪ್ ಅಷ್ಟೇ, ಫ್ರೆಂಡ್ ಆಗಿ ನಾವು. ನೋಡ್ರಿ, ಮತ್ತೆ ನೀವು ಸತ್ ಮೇಲೆ ದೆವ್ವ ಜೊತೆ ಗರ್ಲ್ಫ್ರೆಂಡ್ ಮಾಡ್ಕೊಂಡ್ರಿ, ಮತ್ತೆ ನೀವು ಇಲ್ಲ ಈಗ ನಾನು ಅದಕ್ಕೆ ಈತನ ಕುಟ್ಟಾಗ ಬಾಯ್ ಫ್ರೆಂಡ್ ಮಾಡ್ಕೊಡಿನಿ. ಏನ್ ತಪ್ಪೈತಿ? ಹೌದಲ್ಲ ದೆವ್ವ, ಆ ಕೆಳಗಡೆ ಲಾಜಿಕ್ ಐತಪ್ಪ. ನೀ ಸತ್ತಿದಿ, ಈಗ ನಾನು ನಿನ್ನ ಫ್ರೆಂಡ್ ಆಗಿನೋ, ಮತ್ತೆ ನೀ ಇಲ್ಲ ಪಾಪ ಒಂಟಿ ಜೀವನ ಮಾಡೋಕ್ಕಿಂತ ಬಾಯ್ ಫ್ರೆಂಡ್ ಮಾಡ್ಕೊಂಡ ಬಿಡು. ಏನಾತ? ನೀ ಸುಮ್ಮನಿರ, ನೀ ಎಲ್ಲ ಕಾಂಟ್ಯಾಕ್ಟ್ ಬಂದು ನನಗೆ ಹೇಳ್ಕೊಬೇಡ, ನೀ ಸುಮ್ಮನಿರ್ಬು. ಏನಂತ ಹಂಗೆ ಇರೋದ ನೀ ಹೇಳ. ನಿನ್ ಬಾ, ನನ್ನ ಜೊತೆ ಕರ್ಕೊಂಡು ಹೋಗ್ಬಿಡ್ತೀನಿ ಬಾ. ಅಲ್ಲರಿ ನನಗೆ ಕರ್ಕೊಂಡು ಹೋಗ್ಬೇಡ್ರಿ. ಬೇಡ, ನನ್ನ ಮಗನ ನೋಡ್ಕೊಳಕ್ ನೀ ಇರೋಲ್ಲ. ಯಾಕ ಅವ್ನು ಹೇಳ್ಕೊಂಡು ಹೋಗ್ತೀನಿ. ಅವ್ನಿದ್ರಲ್ಲ ಇಷ್ಟೆಲ್ಲ ಆಗೋದು. ಆತ ಇಲ್ಲಾಂದ್ರೆ ಅದನ್ನ ಕರ್ಕೊಂಡು ಹೋಗ್ತೀನಿ ಕಲಿ. ಎಣ್ಣ ನಿನ್ ಕಾಲಿ ಬೋತೀನಿ. ಎಣ್ಣ ನೀನು ಬೇಡ, ನಿನ್ನ ಹೆಂಡತಿ ಸವಾಸ ಬೇಡ, ನಿನ್ನ ಮಗನ ಸವಾಸ ಬೇಡ, ನಿನ್ನ ಮನೆ ಸವಾಸ ಬೇಡಲ್ಲ. ಎತ್ತಗರ ಬಿಟ್ಟು ದೇಶಾಂತರ ಹೋಗ್ತೀನಿ. ನನ್ನ ಬಿಟ್ಬಿಡು ಎಣ್ಣ, ನನ್ನ ಬಿಟ್ಬಿಡು. ನಾನು ಏನು ಮಾಡ್ಬಿಡು ಎಣ್ಣ, ನಾನು ಏನು ಮಾಡು, ನಿನ್ನ ಕೈ ಮುಗಿತೀನಿ ನನ್ನ. ಛೇ, ಹೌದು. ಆ ಬತ್ತಿಗೆ ಯಾಕೆ ಏನು ಮಾಡ್ತಿದ್ದಿ? ಹೋಗಲ್ಲ ಕೆಲವು ದೇಶ ಬಿಟ್ಟು ಸುಮ್ಮನಿರು. ಬೇಡ್ರಿ, ಅತ್ತಿಗೂ ಏನು ಮಾಡಬೇಡ್ರಿ, ದಯವಿಟ್ಟು ನಿಮ್ಮ ಕಾಲಿ ಬೋತೀನಿ. ಹಂಗಾರ ನನ್ನ ಕೊಂದರ ಹೇಳ ಮೊದ್ಲು.
ನನ್ನ ಕೊಂದರೆ ಯಾರು ಹೇಳಿಲ್ಲ ಅಂದ್ರೆ ಇಬ್ಬರು ನುಂಗ್ತೀನಿ ಇಲ್ಲಿ. ನಾನು ನಾನಾಗೆ ಯಾಕ್ರಿ ನನ್ನ ಸೌಭಾಗ್ಯ ಕಳ್ಕೊತೀನಿ? ನಾನು ಕೊಲ್ತೀನಿ ಎಲ್ಲರ. ನಾನು ಮುಂದ್ಕೊಂಡು ಈ ಯಾಕೆ ಕಷ್ಟ ಅನ್ಭವಿಸ್ಬೇಕಾಗಿತ್ತು? ನಾನಿಲ್ಲ ರೀ, ನಾನಂತ ಕೆಟ್ಟ ಕೆಲಸ ಅಂತ ಪಾಪದ ಕೆಲಸ ಮಾಡಿಲ್ರಿ. ನನ್ನ ನಂಬ್ರಿ, ನಿಮ್ಮ ಮಗನ ಮೇಲೆ ಹಣೆ ಬೇಕಿದ್ರೆ. ಏ ಪಾಪ, ಮಕ್ಕಳನ್ನ ಯಾ ತಾಯಿ ಹಣೆ ಮಾಡಂಗಿಲ್ಲ. ಆಕಿ ಮಗನ ಮೇಲೆ ಹಣೆ ಮಾಡಕತ್ತ ಅಂದ್ರೆ ಪಾಪ ನೀನು ಏಂತಿ ಹಂಗೆಲ್ಲ ಮಾಡಿಲ್ ಬಿಡು. ಹೌದು, ಕರೆವು ಹೆಣ್ಮಕ್ಳಿಗೆ ಗಂಡ ಸೌಭಾಗ್ಯ ಯಾ ಪಾಪ ಆದ್ರೂ ಹಂಗೆಲ್ಲ ಕೊಲ್ಲಾಕದು ಮಾಡ್ತಾರ. ಇರ್ಲಿಕ್ಕಿಲ್ಲ, ನೀನು ಏಂತಿ ನಂಬೋದು. ಹಂಗಂತೀಯ? ಕರೆವು. ಆದ್ರ ಹಿಂದೆ ಕುಂತ ನೋಡು, ಅಳಕತ್ತನಲ್ಲ ಹೆಂಗ್ಸೆ ಅವಂದ ಏನೋ ಇರ್ಬೇಕು ನೋಡು. ಹಂಗಾದ್ರೆ ನೀನಲ್ಲ ಅಂದ್ರೆ ಹಂಗಿದ್ರೆ ಅವನ ಇರ್ಬೇಕು. ಲೇ ಹೇಳತ್ತೀಯ ನೀನ್ ತಗೊಂಡೋಗ್ಯ? ಏ ಕರೆ ಹೇಳು, ನೀ ನನ್ನ ಗಂಡಿಗೆನ ಮಾಡಿ ಹೆಂಗಿದ್ರ ಇಲ್ಲಿ ಬಂದು ಇಷ್ಟು ಕರೆಕ್ಟಾಗಿ ನಾನು ಕೊಂದರ ಅಂತ ಹೇಳಕತ್ತಾರಂದ್ರೆ ನೀನೇ ಏನ ಮಾಡಿ ಹೆಂಗಿದ್ರ? ಕರೆ ಹೇಳ. ಅವನೇಲ್ ಬೈ ಬಿಡ್ತಾನೆ ಅವನ್ನ. ಈ ಕುತ್ತಿಗೆ ಚಳತಿದ್ದೆ ನೀ ಬಿಡ್ಸಿದಿಲ್ಲ, ಈಗ ಮತ್ತೆ ಹೋಗಿ ಕುತ್ತಿಗೆ ಚಕ್ತೀನಿ. ಅವ್ನು ತಗೊಂಡೋಗಿ ಕೇಳ್ತಾನೆ ಅವನು. ಬೇಡ 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 ಬೇಡ, ಕರೆ ಅಂದ್ರೆ ಹೇಳ್ತೀನಿ. ಅದು ನಾನು ಮೊದಲಿಂದ ನಿನ್ನ ಮೇಲೆ ಮನಸ್ಸಿಟ್ಟಿದ್ದೆ. ಆದರೆ ನೀನು ನಿನ್ನ ಗಂಡ ಎಲ್ಲ ಚೆನ್ನಾಗಿದ್ರಿ, ನನಗೆ ಸಹಿಸೋಕ್ಕಾಗಲಿಲ್ಲ. ನೀನು ಹೆಂಗಾರ ಮಾಡಿ ಬುಟ್ಟಿ ಹಾಕೋಬೇಕು ಅನ್ಕೊಂಡೆ. ಆದರೆ ನೀನು ನಿನ್ನ ಗಂಡ ನೀವು ಇದ್ದದಕ್ಕೆ ನೀನು ಹೆಂಗೆ ಬೋತಿ ನನಗೆ. ಅದಕ್ಕೆ ಏನಾರ ಮಾಡಿ ಪ್ಲ್ಯಾನ್ ಮಾಡಿ ಗಂಡನ ಇಲ್ಲ ಅನ್ಸಿದ್ರೆ ಹೆಂಗಾರ ಮಾಡಿ ವಾಪಸ್ ನಿನ್ನ ಆಮೇಲೆ ಏನೋ ಸಹಾಯ ಮಾಡ್ದಂಗೆ ಏನೋ ಒಂದು ಯಾವ ಮಾಡ್ಕೊಂಡು ನಿನಗೆ ಹತ್ತಿರ ಆಗಿ ನಿನ್ನ ಕುಟ್ಟಾಗ ನಾನು ಸಲಿಗೆ ಬೆಳೆಸ್ಕೊಂಡು ನಿನ್ನ ಮದುವೆ ಮಾಡ್ಕೊಂಬಿಡೋದು ಲಾಸ್ಟಿಗೆ ಅಂದ್ಕೊಂಡು ಅದಕ್ಕೆ ಈ ಅದನ್ನ ಸಾಯಿಸ್ಬಿಡೆ. ಅಯ್ಯೋ ಪಾಪಿ, ನೀನು ನನ್ನ ಅನ್ಕೊಂಡೆ. ನನ್ನ ಜೀವನ ಹಾಳು ಮಾಡಿದ್ದು ನೀನ. ಹೋಗಿ ನಿನ್ನ ಜೊತೆ ಗೆಳತನ ಮಾಡಿದ್ನಲ್ಲ ನಾನು. ನನ್ನ ಸೌಭಾಗ್ಯನ ಹಾಳು ಮಾಡಿದ್ ನೀನು ಪಾಪಿ. ನಿನ್ನ ಜೊತೆ ನಾನು ಅಯ್ಯೋ ನಿನ್ನ ಮದುವೆ ಮಾಡ್ಕೊಂಡು ನನ್ನ ಜೀವನ ಕಳಿಬೇಕು ಅನ್ಕೊಂಡಲ್ಲ. ನಿನ್ನ ಬೇಡ ಊರ್ ಬೇಡ ತಂದ ನೋಡ್ದೇನೆ ಇಲ್ಲದನ ಶತ್ರು ಕಣ ಅಂದ್ರ ಬಗಲ್ ಮೈ ಅಂತ ನೋಡ. ನಿನ್ನ ಬಗ್ಲಾಗಿದ್ದು ನನ್ನ ಜೀವನ ಹಾಳು ಮಾಡ್ಯಾನ. ಮುನ ನೋಡು ನನ್ ಕೊಂದದ್ದು. ಹೆಂಗ್ ಕೊಂದಿಲಿ? ನನಗೆ ಈ ಕೊಂಡ್ಬಿಟ್ಟು ನೋಡ್ದೆ ಬಾವಾಗಿದ್ದೆ. ನಾನು ಮುಣಿಗೆ ಅಲ್ಲೇ ಸತ್ತೋದ್ಬಿಡು. ಆದ್ರೆ ನನ್ನ ಬಾವಾಗಿ ಹೆಂಗ್ ಹೋಯ್ದಿ? ನಾ ಇಲ್ಲೇ ಕೊನೆಗೆ ಮಕ್ಕೊಂಡಿದ್ದೆ. ಏನ್ ನಡೀತೆ ಕರೆ ಹೇಳ. ಅದು ನಿನ್ನ ಹೆಂಗಾರ ಮಾಡಿ ಒಬ್ಬತ್ತ ಸಿಗ್ಬೇಕು ಅಂತ ಒಂದು ಚಕ್ಕೊಂಡು ಕಾಯ್ಕೊಂತ ಇದ್ದೆ. ಇಲ್ಲೇ ಕಿಟಕಿ ಗಾಣಿ ಕಾಕೊಂಡಿದ್ದೆ, ನೀ ಯಾವಾಗ ನಿದ್ದೆ ಮಾಡ್ತೀಯ ಅಂತ. ಈಕಿ ಎದ್ದು ಇದ್ಕ ಹೊರಗೆ ಹೋದ್ಲ. ಹೋಗಿ ಬಡ ಒಂದು ಗೋಣಿ ಚೀಲ ತೊಗೊಂಬಂದು ನಿನ್ನ ಸುತ್ಕೊಂಡು ಹೋಗಿ ಬಾವಿಗೆ ಹಾಕಿ ಬಂದ್ಬಿಟ್ಟೆ. ಅದು ನಿನಗೂ ಗೊತ್ತಾಗಲಿಲ್ಲ, ಆಕೆಗೂ ಗೊತ್ತಾಗಲಿಲ್ಲ. ಅದಕ್ಕೆ ತೊಗೊಂಡು ಹಾಕಿ ಬಂದ್ಬಿಟ್ಟೆ. ಅಯ್ಯೋ ದೇವ್ರೆ, ಅದಕ್ಕೆ ಮುಂಜಾನೆ ಎತ್ತು ನೋಡತ್ಲೆ ಇವ್ರು ಇದ್ದಿದ್ದಿಲ್ಲ. ಎಲ್ಲಿ ಹೋಗಿರ್ಬೇಕು? ಹೊಲಕ್ಕಿಲಕ್ಕೆ ಹೋಗಿರ್ತಾರ. ಒಂದೊಂದ್ಸಲ ನೀರು ಪರಾಸಕ ಕರೆಂಟ್ ಹೆಚ್ಚು ಕಮ್ಮಿ ಆಗುತ್ತಲ್ಲ, ಯಾವಾಗ 3 ಲೈನ್ ಬರ್ತಾ ಹೋಗಿ ಹಾಕ್ತಾರ ಅಂತಾರಲ್ಲ, ಹಂಗೇನಾರ ಹೋಗಿರ್ಬೋದು ಬಿಡು ಅಂತ ನಾ ಸುಮ್ಮನೆ ಬೆಳಕರ ನೋಡಿದ್ರೆ ಹಂಗಾಗಿತ್ತು. ಅಯ್ಯೋ ದೇವ್ರೆ, ನೀನು ಆ ಪಾಪಿ ನನ್ನ ಗಂಡನ ತೊಗೊಂಡೋಗಿ ಬಾವಿ ಹೋಗದಿದ್ದು. ಅಯ್ಯೋ ದೇವ್ರೆ, ನಿನ್ನ ತಪ್ಪಾತು ನಿನ್ನ ಮ್ಯಾಗಿನ ಆಸೆಕ ನಾ ಹಿಂಗೆ ಮಾಡಿಬಿಟ್ಟೆ. ರೀ ತಪ್ಪಾತ್ರಿ, ನನಗೆ ಕ್ಷಮಿಸ್ಬಿಡ್ರಿ. ಈತ ನಾನು ಒಬ್ಬಕ್ಕೆ ಅದೇ ಸಣ್ಣ ಹುಡುಗನ್ ಕಟ್ಕೊಂಡು ಹೆಂಗಪ್ಪ ಜೀವನ ಮಾಡ್ದೆ ಅಂದ್ಕೊಂಡೆ. ಅಡಟ್ಟಿಗೆ ಈತ ನನಗೆಲ್ಲ ರೀತಿಯಿಂದ ಸಹಾಯ ಮಾಡಿದೆ ನನಗೆ. ಹಂಗಾಗಿ ನನಗೀತ ನನಗೆ ಮುಂದೆ ಚಲೋ ನೋಡ್ಕೋತೀನಿ ಅಂತ ಹಿಂಗಂತ ನಂದ. ಏನೋ ಮತ್ತು ನನ್ನ ಜೀವನಕ್ಕೊಂದು ಹೆಸರಾಗೈತೆ, ಮಗೊಂದು ಜೀವನಕ್ಕೆ ಬೇಕಲ್ಲ ತಂದೆ ಅಂತೇಳಿ. ಹಿಂಗಾಗಿ ನಾನು ಒಪ್ಕೊಂಡ್ರಿ. ನಾನು ತಪ್ಪಾತ್ರಿ. ಇವ್ನು ಇಂಥ ಮೋಸ ಮಾಡ್ಯ, ನನ್ನ ಜೀವನ ಹಾಳು ಮಾಡಿದವನ ಇವನಂತ ನನಗೆ ಗೊತ್ತಾಗಲಿಲ್ಲ. ಕ್ಷಮಿಸ್ಬಿಡ್ರಿ ನನ್ನ. ಪಾಪ ಕ್ಷಮಿಸು. ನೀನೇನು ತಪ್ಪು ಮಾಡಿಲ್ಲ, ಮಾಡಿದವನು ಅವನಲ್ಲ ಅಂತ ಕ್ಷಮಿಸ್ ಪಾಪ. ನೋಡ್ದೇನೆ ನಿನ್ ಗಂಡ ನೀವು ಕುಂದನ ಅವನ ಜೊತೆ ನಿಂಗಿದ್ದಾಗ ನನಗೆ ಎಷ್ಟು ಹೊಟ್ಟೆಗ ಮೆಣಸಿನ್ಕಾಯಿ ಯಾರು ಆಕ್ಟಿಂಗ್ ಆಗಿತ್ತು ಗೊತ್ತಾನೆ. ನನ್ನ ಮಗನ ಅಲ್ಲಿ ಹೊರಗೆ ಚಳಿಯ ಮಲಗಿಸಿ ನಿನ್ನ ಬೆಚ್ಚಗೆ ತುಪ್ಪಟ ಮಕ್ಕೊಂಡಿದ್ದಲ್ಲ. ನನಗೆ ಹೆಂಗೆ ಮಕ್ಕಳ ಮೆಣಸಿನ್ಕಾಯಿ ಇಟ್ಟಂಗಾಗಿತ್ತು ಗೊತ್ತಾನೆ. ಹೌದ್ರಿ, ನಿಮ್ಮ ದುಃಖ ನೋವು ಏನಂತ ನನಗೆ ಅರ್ಥ ಆಗತ್ರಿ. ನನಗೆ ಕ್ಷಮಿಸ್ರಿ. ಇನ್ಮ್ಯಾಗೆ ನಾನು ನನ್ನ ಮಗ ಇಬ್ಬರೇ ಇರ್ತೀವಿ. ನನ್ನ ಮಗನ ಚೆನ್ನಾಗಿ ನೋಡ್ಕೊತೀನಿ. ಆತಲ್ಲ ಪಾಪ. ನೋಡು, ಮಗನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಲ್ಲ. ಏನು ನಿರ್ಧಾರ ಮಾಡ್ಬೇಕಂತ ಮಾಡಿ ಮತ್ತೀಗ? ಅಲ್ಲ, ನೀನಂತೂ ಇಲ್ಲಿ ಇರಕ್ಕೆ ಆಗಂಗಿಲ್ಲ. ಮತ್ತು ಅಲ್ಲೇ ಹೋಗ್ಬೇಕು ವಾಪಸ್, ನಾನು ನೀನು ಇಬ್ಬರು. ಇವತ್ತು ಏನು ಮಾಡ್ತೀನಿ ನಿರ್ಧಾರ ಏನಂತ ಹೇಳಿ ಮತ್ತೆ. ನನಗೆ ಏನು ನಿರ್ಧಾರ ಮಾಡ್ಬೇಕು ಅಂತ ಗೊತ್ತಾಗೋಲ್ತು, ನೀನ ಹೇಳ್ಬಿಟ್ಟು. ನೋಡು, ನಾ ಹೇಳೋದಾದ್ರೆ ನೀನು ಇಬ್ಬರನ್ನು ಕ್ಷಮಿಸೋದು ಉತ್ತಮಪ್ಪ. ಈಗ ನೀನು ನಿನ್ನ ಮನೆ ಬರ್ದಾಗ ಇಷ್ಟ ಇತ್ತು ಅನ್ಸತ್ತೆ, ಆಯಸ್ಸು ಆತನ ಕೈಯಾಗ ಹೋಗೋದಿತ್ತು ಅನ್ಸತ್ತೆ. ಏನು ಮಾಡೋಕ್ಕಾಗಂಗಿಲ್ಲ. ಆದರೆ ಈಗ ನಿನ್ನೇಂಟಿ ಹರಿದೈತಿ, ಸಣ್ಣ ವಯಸ್ಸಿನಾಗಲ್ಲ, ಹುಡುಗನಿನ್ನ ಸಾಣದೈತಿ. ಈಗ ಇವತ್ತು ನೀನು ಎತ್ತನ ಕೈಯಲ್ಲೇ ತಪ್ಪಿಸ್ಬೋದು, ನಾಳೆ ಇನ್ನೊಬ್ಬತ್ತು ಗಂಟು ಬಿಡ್ಬೋದು. ಎಷ್ಟು ದಿವಸ ಅಂತಿಕ್ಕಿನ ಕಾಯ್ತಿ? ಆಮೇಲೆ ನೀನು ಇಲ್ಲಿ ಇರೋಕ್ಕಾಗತ್ತಾ? ಇಲ್ಲ. ಅದಕ್ಕೆ ನಾ ಹೇಳೋದಾದ್ರೆ ಅದನ್ನು ಪಾಪ ಅಷ್ಟು ಆಸೆ ಪಟ್ಟು ಮದುವೆ ಮಾಡ್ಕೊತೀನಿ ಅಂತಂದು ನಿನ್ನ ಏತಿ ಕೊಟ್ಟ ಚಂದಾಗಿನ ಅದಾನ, ಚಲೋ ಹೊತ್ನಾಗೆ ನೋಡ್ಕೊತಾನ. ಹಾಗಾಗಿ ಇಬ್ಬರನ್ನ ಕ್ಷಮಿಸು, ನಿನ್ನ ಮಗನ ಚೆನ್ನಾಗಿ ನೋಡ್ಕೊ ಅಂತೇಳಿ ಅವ್ರಿಗೊಂದು ಹೊಸ ಜೀವನ ಕಟ್ಕೊಳಕ್ಕೆ ಬಿಟ್ಬಿಡು. ನಿನ್ನ ಪಾಡಿ ನಿಬ್ಬ, ಆವಾಗ ಅವರು ನಿನ್ನ ಮಗನ ಚೆನ್ನಾಗಿ ನೋಡ್ಕೊಂಡು ಅವ್ರೊಂದು ಜೀವನ ಇರುತ್ತೆ. ಯಾಕಂದ್ರೆ ನಿನ್ನ ಏತಿನ ಹರಿದಕ್ಕಿ ನಂಗೆ ಬೇರೆಯವ್ರ ಕಂಡರ್ ಕೇಳಿ ಗೆಲ್ಬೇಕಲ್ಲಿ ಬಿಡೋಕ್ಕಾಗಲ್ಲ ನೋಡು. ಈಗ ನಿನ್ನ ಏತಿನ ಚಲೋ ನೋಡ್ಕೋತಾನ, ಅದಕ್ಕೆ ಹೇಳಿದ್ದೆ. ದೊಡ್ಡ ಮನ್ಸು ಮಾಡಿ ಮತ್ತೆ ಪಾಪ. ನಾನು ಈ ನಿರ್ಧಾರ ಮಾಡ್ಬೇಕಾ? ನೋಡು, ಒಳ್ಳೆ ನಿರ್ಧಾರ ಇದು.
ಯಾಕೆ ನೀನು ಹೆಂಡತಿ ಜೀವನನ ಒಬ್ಬಂಟಿಯಾಗಿರಕ ಅದನ್ನ ಮಾಡಿ ಆಕೆ ಜೀವನ ಯಾಕೆ ಹಾಳು ಮಾಡ್ತಿ? ಈಗ ನೀನು ಇಲ್ಲಪ್ಪ, ನೀನು ಇದ್ದಿದ್ರ ಏನಾರ ಇರ್ತಿತ್ತು. ಈಗ ಪಾಪ ನೀನು ಇಲ್ಲ, ಇನ್ನು ಆಕಿ ಭಾಳ ದಿವ್ಸ ಬದುಕು ಬಾಳಂತಕ್ಕಿ. ಆಕೆ ಜೀವನ ಒಂಟಿ ಕಳಿಬೇಕಲ್ಲ, ಅದನ್ನ ವಿಚಾರ ಮಾಡ್ಬೇಕಲ್ಲಪ್ಪ. ಈಗ ಒಂದು ಹೆಣ್ಣುಡುಗಿ ಐತಂದ್ರೆ, ಒಬ್ಬ ಹೆಣ್ಮಗಳು ಒಂಟಿ ಆಗ್ಯದಳಂದ್ರೆ 100 ಮಂದಿ ಕಣ್ಣಿರುತ್ತೆ. ಆಮೇಲೆ ಬೇರೆ ರೀತಿಯಿಂದ ಮತ್ತಾಕಿನ ಏನಾರ ಜೀವನ ಹಾಳು ಮಾಡಿಗ್ಯಾರು. ಯಾಕೆ ಬೇಕು? ಆ ಕಾವಲಾಗಿ ಹತ್ತಿರ್ತಾನ. ನಿನ್ನ ಮಗನ್ನ ಚಲೋ ನೋಡ್ಕೊಂತ ಹೇಳಿದ್ರೆ ಸಾಕಲ್ಲ, ಅದನ್ನ ಹೇಳು. ಹೌದು, ನೀ ಹೇಳೋದು ಕರೆ. ನೋಡು, ನಾನು ಒಂದು ನಿರ್ಧಾರ ಮಾಡೀನಿ. ಹೇಳ್ರಿ, ನೀವು ಏನು ನಿರ್ಧಾರ ತಗೊಂಡ್ರು ನಾನು ಅದಕ್ಕೆ ಪಾಲಿಸ್ತೀನಿ. ನಾ ಪಾಲಿಸ್ತೀನಿ, ನನಗೆ ಕ್ಷಮಿಸ್ರಿ ಆದ್ರೆ. ಸರಿ, ಕ್ಷಮಿಸ್ತೀನಿ. ಏನು ಮಾಡೋಕ್ಕಾಗಲ್ಲ. ಏಯ್ ನೀನ, ನಾನು ನನಗೆ ಹೇಳಕ್ಕೆ ಮನಸ್ಸಿಲ್ಲ ಆದರೂ ಹೇಳಕತ್ತೀನಿ. ಇನ್ನು ಮುಂದೆ ನಾನು ಹೆಂಡತಿ ಚೆನ್ನಾಗಿ ನೋಡ್ಕೋತಿಲ್ಲ. ಹಾಂ, ಏನು ಹೇಳಕತ್ತಿ ನೀನು? ರೀ, ರೀ, ಕರೆಯವ್ರೆ, ಏನು ಮಾತಾಡಕತ್ತೀರಿ ನೀವು? ಏನು ಹೇಳಕತ್ತೀರಿ ನೀವು? ಹೌದು, ನಾನು ಒಂದು ನಿರ್ಧಾರ ಮಾಡಿ ಸರಿಯಾಗಿ ಹೇಳಕತ್ತೀನಿ. ಏನು ಮಾಡೋದು, ನಾನೇನು ಈಗ ನಿನ್ನ ಜೊತೆಗಿದ್ದು ಮಳೆ ಮಾಡೋಕ್ಕಂತ ಆಗಲ್ಲ. ಮತ್ತು ಈಗಿತ್ತ ನಿನ್ನ ಚೋತಿ ನೋಡ್ಕೋತಾನ ಹೆಂಗೋ ಅಂತ ನಾನು ಕೊಂದಾನ್ಬಿಡು, ದ್ವೇಷ ಸಿಟ್ಟು ಐತಿ. ಆದ್ರೆ ಏನು ಮಾಡೋಕ್ಕಾಗತ್ತೆ, ನಾನು ಕ್ಷಮಿಸ್ತೀನಿ. ಆದ್ರೆ ನೀವಿಬ್ಬರನ್ನ ಕ್ಷಮಿಸೋ ಒಂದೇ ಒಂದು ಕಾರಣ, ನನ್ನ ಮಗನ್ನ ಚಲೋ ನೋಡ್ಕೋಬೇಕು. ನೀವೇನಾದರೂ ನನ್ನ ಮಗನ ಕಡೆ ಕಾಣಿಸಿದ್ರಿ, ನನ್ನ ಮಗನ ಬಿಟ್ಟು ನೀವೇನಾದರೂ ಮತ್ತೆ ನೋಡ ವಾಪಸ್ ಬಂದು ಮತ್ತೆ ನಿಮ್ಮಿಬ್ಬರನ್ನೂ ನುಂಗ್ಬಿಡ್ತೀನಿ. ಮತ್ತೆ ನೋಡ ಇನ್ನೊಂದು, ನಿಮಗೆ ಬೇರೆ ಮಕ್ಳು ಆಗಂಗಿಲ್ಲ, ನನ್ನ ಮಗನ್ನೇ ನಿಮ್ಮ ಮಗ, ಇಬ್ಬರಿಗೂ ಇದು ಸಾಕು. ಅದನ್ನ ಚೆನ್ನಾಗಿ ನೋಡ್ಕೋಬೇಕಷ್ಟೇ. ಅದನ್ನ ಸಲುವಾಗಿ ನಿಮ್ಮಿಬ್ಬರನ್ನ ಕ್ಷಮಿಸಿ ಸುಮ್ಮನೆ ಹೊಂಟೀನಿ. ಆತ್ರಿ, ಆತ್ರಿ. ಏನ ನಿನ್ನ ಜೀವನದಾಗ ನನಗೆ ಮಕ್ಕಳು ಬೇಡ, ಈತ ನನ್ನ ಮಗ ಅಂತಂದು ಚೆನ್ನಾಗಿ ನೋಡ್ಕೊತೀನಿ. ನೀನು ಬೇಕಿದ್ರೆ ನಂಬು, ನೀ ನಮ್ದೆಲ್ಲ ದಿನ ಬಂದು ನೋಡ್ಕೊಂಡು ಹೋಗು. ನಂಬಣ್ಣ ಕರೆವಂದ್ರು. ಆತಾತು, ನಂಬ್ತೀನಿ. ಆದರೂ ಒಂದು ಕಣ್ಣು ಇಟ್ಟಿರ್ತೀನಿ. ನೀವೇನು ನಾನು ಇಲ್ಲಿರಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡ್ತಿರ್ತೀನಿ ಒಂದು ಕಣ್ಣು ನನ್ನ ಮಗನ ಮೇಲೆ. ನನ್ನ ಮಗುಗೇನೋ ಒಂದು ಚೂರು ಹೆಚ್ಚು ಕಮ್ಮಿ ಆತಂದ್ರೆ ಅವಾಗೈತಿ ನೀವು ಮಾರಿ ಹಬ್ಬ. ಸರಿ, ನಾನು ಹೊಕ್ಕಿನಿ. ಚಲೋ ತೆಗೀರಿ. ವಾವ್, ವೆರಿ ಗುಡ್ ಬಾಯ್. ಭಾರಿ ನಿರ್ಧಾರ ಮಾಡಿದೆಪ್ಪ. ಬಾಬಾ ಹೋಗೋಣ. ಅಲ್ಲಿ ಹುಂಚಿ ಗಿಡ, ನುಗ್ಗಿ ಗಿಡ ಕರಿಯಾಕತ್ತೈತಿ ಜೋತಾಡಕ್ಕ. ಅಲ್ಲಿ ಹೋಗಿ ಆರಾಮ್ ಮಾತಾಡ್ಕೊಂತ ಆ ಬೆಳದಿಂಗಳು, ಆ ತಣ್ಣನ ಗಾಳಿ ಒಟ್ಟು ಹಂಗ ನಿದ್ದೆ ಮಾಡನ್ ಬರಪ್ಪ ಸಾಕತ್ತೆ. ಏನು ನೀತಿ ಅಂತ ಸಾಯ್ತೀಯ ನೀನಾರ? ಇಲ್ಲ, ನಾ ರಾತ್ರಿಗೆ ಇಲ್ಲಿ ಕರ್ಕೊಂಬಂದು ನಿಂತಿದ್ಯಲ್ಲ, ನಮಗೆ ನಿದ್ದೆ ಬರಂಗಿಲ್ಲ ಮತ್ತೆ. ಬಾಬಾ ನಿನಗೆ ನಿದ್ದಿಲ್ಲ, ನಿಂದು ನನಗೆ ನಿದ್ದೆ ಬರತ್ತಪ್ಪ. ಬಾಬಾ ಹೋಗೋಣ. ನಾ ಹೇಳಿದ್ದು ಇಬ್ಬರಿಗೂ ನೆನಪೈತಿಲ್ಲ. ಚಂದ ನೋಡ್ಕೋಬೇಕಾ ನನ್ನ ಮಗನ? ಆತಣ್ಣ ಕರೆವಂದ್ರೆ ನಂಬಣ್ಣ, ನಾನು ಚೆನ್ನಾಗಿ ನೋಡ್ಕೊತೀನಿ. ಹ್ಞೂ ರೀ, ಆದರೂ ನನ್ನಿಂದ ನಿಮಗೆ ಮೋಸ ಆಗೈತೆ ಅಂತ ಗೊತ್ತಿದ್ರು. ಆದರೂ ನೀವು ನನಗಿಷ್ಟು ಒಳ್ಳೆ ಜೀವನ ಕರುಣಿಸಿ ನನ್ನ ಕುಟ್ಟಾಗ ಮತ್ತು ಅವ್ರ ಮದುವೆ ಮಾಡ್ಕೊಂಡು ಚೆಂದಿಗ್ರಂತ ಹಾರೈಸ್ತಿರಲ್ಲ. ನಿಮ್ಮಂತ ತಂದು ಕಳ್ಕೊಂಡು ನಾನು ಭಾಳ ನನಗೆ ಅನ್ಯಾಯ ಆಗೈತೆ ರೀ. ಆದರೆ ಏನು ಮಾಡಿ, ನೀವು ನನ್ನ ಜೊತೆಗೆ ಇದ್ದು ಬಾಳೆ ಮಾಡೋ ಜೀವನ ಇಲ್ಲಲ್ಲ. ಸರಿ, ನಾ ಹೊಕ್ಕಿ ಹೆಂಗಿದ್ರ ನಾ ಹೋಗ್ಲ ಯಾಕೋ ನೀನು ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ. ಹರಿಲಿ ಇದ್ದು ನಿನ್ನ ಜೊತೆ ಜೀವನ ಮಾಡೋಕ್ಕಾಗಲ್ಲಲ್ಲ. ಅದಕ್ಕೆ ನಾ ಹೊಕ್ಕೀನಿ. ದೆವ್ವ ಎಲ್ಲದಿಯೇ? ಏನ ಇಲ್ಲಿ ಮ್ಯಾಗ ಅಲ್ಲೇ ಮಳಗಿ ಮ್ಯಾಗದೇನು ಬಾ. ಅಯ್ಯೋ ದೇವ್ರೆ, ನನ್ನ ಬಿಟ್ಟು ಅಲ್ಲೇ ಹೋಗ್ಬಿಟ್ಟೆ. ನನ್ನ ನುಗ್ಗಿಕಾಯಿ ಗಿಡಕ್ಕೆ ಹೋಗಿ ಅನ್ಸಿದ ನಡಿ. ಗಾಡಿ ನಡಿ. ಮಗನ ಯವ್ವ, ನಾನು ಇಲ್ಲಿ ಹೆಂಗೆ ಬಂದೆ? ನೀವು ಯಾಕೆ ಹೇಳಕತ್ತೀರಿ? ಏನಿಲ್ಲಪ್ಪ, ಮಗು ಮಗನ